ಪೂಜ್ಯ ಶ್ರೀ ಚಂದ್ರಶೇಖರ ಪೂರೈಸಿ 81ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುವ ಸಂದರ್ಭದಲ್ಲಿ ಲಿಂಗೈಕ್ಯರಾಗಿದ್ದಾರೆ. ಸಮಾಜದ ಬಡವರ ಸಾಮಾನ್ಯರ ಮನೆಗಳಲ್ಲಿ ಹೋಗಿ ಸಂಸ್ಕಾರವನ್ನ ಬೋಧನೆ ಮಾಡೋದ್ರ ಮುಖೇನ ಸಾಮಾನ್ಯನಲ್ಲೂ ಕೂಡ ಒಂದು ಶಕ್ತಿ ಇದೆ, ಸಾಮಾನ್ಯನು ಕೂಡ ಬದುಕನ್ನು ರೂಪಿಸಿಕೊಳ್ಬಹುದು ಅನ್ನೋದಕ್ಕೆ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠ ನಮ್ಮೆಲ್ಲರ ಆರಾಧ್ಯ ದೈವ ಪರಮ ಪೂಜ್ಯ ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮಿಗಳವರ ಕೃಪಾಶೀರ್ವಾದವನ್ನು ಪಡೆದು ಸಾಕಷ್ಟು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅವರು ಇವತ್ತು ನಮ್ಮನ್ನ ಅಗಲಿದ್ದಾರೆ. ಅವರ ಅನೇಕ ದಿನಚರಿಗಳು, ಅವರ ದೂರದೃಷ್ಟಿ, ನಿಷ್ಠುರವಾದ ಸಂದೇಶಗಳು ನಮಗೆ ಇವತ್ತು ಕೂಡ ಚಾಚು ತಪ್ಪದೆ ಇರ್ತಕ್ಕಂಥದ್ದು. ಸಮಾಜದಲ್ಲಿರ್ತಕ್ಕಂಥ ಕೆಲವು ನ್ಯೂನತೆಗಳು, ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಹಕ್ಕನ್ನ ಎಲ್ಲ ಒಂದ್ ಕಡೆ ಬೇರೆ ಅನ್ಯ ಸಮಾಜದವರು ಕೂಡ ಅವರವರ ನೋವುಗಳನ್ನ ಅವ್ರು ತೋಡ್ಕೊಳ್ಳುವಾಗ ನಮ್ಮ ಸಮಾಜದಲ್ಲೂ ಕೂಡ ಕೆಲವು ನ್ಯೂನತೆಗಳಿವೆ, ಅದನ್ನ ಸರಿಪಡಿಸಬೇಕು ಅಂತ ಧೈರ್ಯವಾಗಿ ಹೇಳಿ ಸಮಾಜದ ಸಂಘಟನೆಯನ್ನು ಕೂಡ ಮಾಡ್ಕೊಂಡು ಬಂದಿರತಕ್ಕಂಥ ಅಪರೂಪದ ಮಹಾನ್ ತಪಸ್ವಿಗಳು ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಕೋರೋಣ. ಪ್ರಾಯಶಃ ಅವರ ಕೆಲವು ಆದರ್ಶಗಳನ್ನ ನಾವು ಮುಂದಿನ ಪೀಳಿಗೆಗೆ ಪರಿಚಯಿಸ್ತಕ್ಕಂಥ ಪ್ರಾಮಾಣಿಕವಾದ ಕೆಲಸವನ್ನು ಮಾಡೋಣ. ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕೊಡ್ಲಿ. ಅವರ ಬಳಗ ಏನಿದೆ ಶಿಷ್ಯ ಕೋಟಿ, ಪ್ರಾಯಶಃ ಒಬ್ಬೊಬ್ರು ಕೂಡ ನೋವನ್ನ ಹಂಚಿಕೊಳ್ಳೋದಕ್ಕೆ ಭಗವಂತನ ಶಕ್ತಿನ ಪ್ರಾರ್ಥನೆ ಮಾಡ್ತಾ ಕೋರ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.